ತೋಟಗಾರಿಕಾ ಇಲಾಖೆ, ಜಿಲ್ಲಾ ಪಂಚಾಯತ್, ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಮಾವಿನ ಬೆಳೆಯಲ್ಲಿ ಹೂ ಬಿಡುವ ಮತ್ತು ಕಾಯಿ ಕಚ್ಚುವ ಸಮಯದಲ್ಲಿ ರೋಗ ಮತ್ತು ಕೀಟಗಳ ಬಾಧೆಯ ನಿಯಂತ್ರಣಕ್ಕಾಗಿ ಕೈಗೊಳ್ಳಬೇಕಾದ ಸಮಗ್ರ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ತಜ್ಞರಿಂದ ರೈತರಿಗೆ ತರಬೇತಿ ಮತ್ತು ಸಂವಾದ ಕಾರ್ಯಕ್ರಮವನ್ನು ರಾಮನಗರದ ಕುರುಬಳ್ಳಿ ಗ್ರಾಮದ ರೈತರ ತೋಟದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ನಡೆದ ಅರಿವು ಕಾರ್ಯಕ್ರಮವನ್ನು ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುದ್ದು ಗಂಗಾಧರ್ ಉದ್ಘಾಟಿಸಿದರು. ಈ ವೇಳೆ ಕೃಷಿ ವಿಜ್ಞಾನಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮುದ್ದು ಗಂಗಾಧರ್, ಮಾವು ಅಭಿವೃದ್ಧಿಗಾಗಿ ಪ್ರಸಕ್ತ ಸಾಲಿನ ಮುಂಗಡ ಪತ್ರದಲ್ಲಿ 100 ಕೋಟಿ ರೂಪಾಯಿ ಅನುದಾನ ಮೀಸಲಿಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು, ಬೆಳೆಗಾರರಿಗೆ ಅನುಕೂಲವಾಗಲಿದೆ. ಮಾವು ಬೆಳೆಗಾರರಿಗೆ ಶೀಥಲೀಕರಣ ಕೇಂದ್ರವನ್ನು ಶೀಘ್ರದಲ್ಲೇ ಅನಾವರಣ ಮಾಡಲಾಗುವುದು. ರಾಮನಗರ ಸುತ್ತಮುತ್ತಲ ಪ್ರದೇಶದಲ್ಲಿ 30,000 ಎಕರೆಯಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಹೀಗಾಗಿ ಬೆಳೆಗಾರರ ಹಿತ ಕಾಪಾಡಲು ಹಲವು ಸೌಲಭ್ಯ ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದರು. ನೀವು ಹೋರಾಟ ಮಾಡಬೇಕಾದ್ರೆ ನಿಮ್ಮ ನಿಯೋಗ ಅಥವಾ ಆಫೀಸರ್ಸ್, ರೈತರು, FPOs ತಾವುಗಳು ಬರ್ಬೋದು. ನಾನು ಇದನ್ನೆಲ್ಲ ಮೊಬಿಲೈಸ್ ಮಾಡ್ತಾ ಇದ್ದೀನಿ. ನಾರ್ತ್ ಕರ್ನಾಟಕ ಒಂದು ಕ್ಲಸ್ಟರ್ ಮಾಡಿದೀನಿ. ಬೆಳಗಾಂ, ಹುಬ್ಳಿ, ಧಾರವಾಡ, ಗದಗ್, ಹಾವೇರಿ ಅದನ್ನೊಂದು ಕ್ಲಸ್ಟರ್ ಮಾಡಿದೀನಿ. ಈಗ ಈ ಕಡೆ ಸೌತ್ ಕರ್ನಾಟಕದಲ್ಲಿ ಮೇನ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ. ಬಳಿಕ ಮಾವು ಹೂ ಬಿಡುವ ಸಮಯ ಹಾಗೂ ಕಾಯಿ ಕಚ್ಚುವ ಕುರಿತು ಸ್ಥಳದಲ್ಲಿ ರೈತರಿಗೆ ಕೃಷಿ ಅಧಿಕಾರಿಗಳು, ವಿಜ್ಞಾನಿಗಳು ಮಾಹಿತಿ ನೀಡಿದರು. ಆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆಯ ಕುರುಬರಳ್ಳಿ ಪ್ರಾಣೇಶ್ವರ ಜಮೀನಲ್ಲಿ ನಾವೆಲ್ಲ ಇದ್ದೀವಿ. ಇಲ್ಲಿ ತಮ್ಮನ್ನ ಮುಖ್ಯವಾಗಿ ಎಲ್ಲರನ್ನೂ ಇಲ್ಲಿ ಕರೆಸಿದ ಉದ್ದೇಶ ಏನಂತಂದ್ರೆ, ಸಾಹೇಬರು ಈ ತೋಟಕ್ಕೆ ದೂರದರ್ಶನದೊಂದಿಗೆ ಮಾವು ಬೆಳೆಗಾರ ಪ್ರಾಣೇಶ್, ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಾವು ಇಳುವರಿ ಪಡೆಯುವ ನಿರೀಕ್ಷೆಯಲ್ಲಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಮಾವು ಹೆಚ್ಚಿನ ಹೂ ಬಿಟ್ಟಿದೆ. ಜೊತೆಗೆ ವಾತಾವರಣವೂ ಉತ್ತಮವಾಗಿರುವುದರಿಂದ ಫಸಲು ಕೂಡ ಹೆಚ್ಚು ಬರಬಹುದು ಎನ್ನುವ ನಿರೀಕ್ಷೆ ಇದೆ ಎಂದರು. ಒಂದೇ ಸಾರಿ ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲಾ ಕಡೆ ಹೂವು ಬರ್ತಾ ಇದೆ. ಅದ್ರ ಜೊತೆ ವಾತಾವರಣ ತುಂಬಾ ಚೆನ್ನಾಗಿರೋದ್ರಿಂದ ನಾವು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ತುಂಬಾ ಒಳ್ಳೆಯ ಫಸಲು ಬರ್ತದೆ ಈ ಸರಿ ಅಂತಕ್ಕಂಥದ್ದು. ತೋಟಗಾರಿಕೆ ಇಲಾಖೆಯ ನಿವೃತ್ತ ಅಧಿಕಾರಿ SV ಹಿತ್ತಲಮನಿ, ಈ ಬಾರಿ ರಾಮನಗರದಲ್ಲಿ ಮಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ಬಿಟ್ಟಿದೆ. ರಾಜ್ಯದ ಇತರ ಭಾಗಗಳಿಗೆ ಹೋಲಿಸಿದರೆ ರಾಮನಗರ ತಾಲೂಕಿನಲ್ಲಿ ಡಿಸೆಂಬರ್ನಲ್ಲೇ ಮಾವು ಹೂ ಬಿಟ್ಟಿರುವುದರಿಂದ ಹೆಚ್ಚಿನ ಇಳುವರಿಯಾಗುವ ಅಂದಾಜಿದೆ ಎಂದು ತಿಳಿಸಿದರು. ಆ ಕಲ್ಲುಗಳಲ್ಲಿ ಉಂಟಾದಂತಹ ಒಂದು ಹಿಡಿದುಕೊಂಡಂತಹ ಒಂದು ಉಷ್ಣತೆ ಮಾವಿನ ಮರಕ್ಕೂ ಅದು ತಗಲ್ಬಿಟ್ಟು ಅದರಿಂದನೂ ಸಹ ಸ್ವಲ್ಪ ಮೊದಲೇ ಫ್ಲವರ್ ಬರುವಂತ ಒಂದು ಅವಕಾಶ. ಕೃಷಿ ವಿಜ್ಞಾನಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಮಾವು ಹೂ ಬಿಟ್ಟಿದ್ದು ಕಾಯಿ ಕಚ್ಚುವ ಸಮಯ. ಈ ಸಮಯದಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಬಗ್ಗೆ ಬೆಳೆಗಾರರಲ್ಲಿ ಅರಿವು ಮೂಡಿಸುವ ಉದ್ದೇಶವಿದೆ. ಹೂ ಬಿಡುವ ಸಂದರ್ಭದಲ್ಲಿ 5 ರಿಂದ 10 ಬಾರಿ ಔಷಧಿ ಸಿಂಪಡಣೆ ಮಾಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಮುಖ್ಯವಾಗಿ ವೈಜ್ಞಾನಿಕವಾಗಿ ಸಮತೋಲನವಾಗಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇವತ್ತಿನ ರಾಮನಗರ ಜಿಲ್ಲೆಯಲ್ಲಿ ಇರ್ತಿರುವಂತಹ ರೈತರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ವ್ಯವಸ್ಥಾಪಕ ಧರಣೇಶ್, ರಾಮನಗರ ಭಾಗದಲ್ಲಿ ಹೆಚ್ಚು ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದ್ದು, ಈ ಬಾರಿ ಡಿಸೆಂಬರ್ ತಿಂಗಳಲ್ಲೇ ಮಾವಿನಲ್ಲಿ ಹೂ ಬಿಟ್ಟಿದೆ. ಸಕಾಲದಲ್ಲಿ ಔಷಧಿ ಸಿಂಪಡಣೆ ಮೂಲಕ ಕೀಟಗಳನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಮಾಡುವುದು ನೀವು ಸರ್ಕಾರ ಇಲಾಖೆಯ ವಿಜ್ಞಾನಿಗಳು ಯಾವುದನ್ನ ಅವರು ಶಿಫಾರಸ್ ಮಾಡ್ತಾರೋ ದಯವಿಟ್ಟು ಅಂತ ಒಂದು ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು.